ಕಡಲೆಕಾಯಿ, ಗೆಣಸು, ಆಮೇಲೆ ಅವರೆಕಾಯಿನ ಸಿಪ್ಪೆ ಸಮೇತ ಬೇಯಿಸಿದ್ದೀವಿ. ಇದನ್ನ ಮಾಡ್ತೀವಿ. ಸ್ವೀಟ್ ಪೊಂಗಲ್ಲು, ಖಾರ ಪೊಂಗಲ್ಲು ಇದಷ್ಟನ್ನು ಒಂದು ಬೌಲಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ದೇವ್ರ ಮುಂದೆ ನೈವೇದ್ಯಕ್ಕೆ ಅಂತ ಇಟ್ಕೊಳ್ತೀನಿ. ಟ್ಯಾಪ್ ಕೆಳಗಡೆ ಕೈನ ಇಟ್ಕೊಂಡ್ಬಿಡಿ. ಈ ಥರ ನೋಡಿ ಒಂದು 2-3 ಟೈಮ್ಸು ನೀರನ್ನ ಈ ಥರ ಹಾಕ್ಕೊಂಡ್ರೆ ಬೇಗ ಡ್ರೈ ಆಗುತ್ತೆ. ಇದೊಂದು ಟಿಪ್ನ ರೀಸನ್ ಏನಪ್ಪ ಅಂದರೆ, ಈ ಥರ ಸೆಟ್ಗಳಲ್ಲಿ ತಗೊಂಡಾಗ ಟಾಪು ನಮಗೆ ನೀಟಾಗಿ ಆಗುತ್ತೆ ಚೆನ್ನಾಗಿ. ಪ್ಯಾಂಟ್ ಬಂದು ಸ್ವಲ್ಪ ಈ ತೈ ಹತ್ರ ಎಲ್ಲ ದಪ್ಪ ಇದ್ದಾಗ ಕೂತ್ಕೊಳ್ಳೋಕ್ಕೆಲ್ಲ ಕಂಫರ್ಟಬಲ್ ಇದೆ. ಕ್ಲಾತು ಅಷ್ಟೇ ಸಾಫ್ಟ್ ಆಗಿದೆ, ತುಂಬಾ ಇಷ್ಟ ಆಯಿತು. ಇದು ಬಂದು ನೋಡಿ ಇಲ್ಲೂ ಅಷ್ಟೇ ಸ್ಲೀವ್ ಹತ್ರ ಈ ಥರ ಲೇಸ್ ವರ್ಕ್ ಮಾಡಿದ್ದಾರೆ ಗ್ರೀನಲ್ಲಿ. ಈ ಪ್ಯಾಟ್ರನ್ನು ಅಷ್ಟೇ ಪುಟಾಣಿ ತಂಗಿಯವರು ಇವರು. ನಮಸ್ಕಾರ ಎಲ್ಲರಿಗೂ. ಮೊದಲಿಗೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹ್ಯಾಪಿ ಸಂಕ್ರಾಂತಿ ಟು ಆಲ್ ಮೈ ಡಿಯರ್ ಫ್ರೆಂಡ್ಸ್. ವರ್ಷದ ಮೊದಲ ಹಬ್ಬ ಆಗಿರೋದ್ರಿಂದ ಎಲ್ಲರಿಗೂ ಖುಷಿ ಇರುತ್ತೆ. ಜನವರಿಯಲ್ಲಿ ಸ್ಟಾರ್ಟ್ ಆಗೋ ಸಂಕ್ರಾಂತಿ ಹಬ್ಬದಿಂದ ಡಿಸೆಂಬರ್ 25ಕ್ಕೆ ಮುಗಿದೋಗೋ ಕ್ರಿಸ್ಮಸ್ವರೆಗೂ ಎಲ್ಲರ ಲೈಫಲ್ಲೂ ಖುಷಿ ಸಂತೋಷ ಎಲ್ಲ ತುಂಬಿರಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ತೀನಿ. ಬೆಳಿಗ್ಗೆನೆ ಪೂಜೆನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೇಗ ಎದ್ದು ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿ ಇವಾಗ ಪೂಜೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬಾಗಿಲಿಗೆ ತೊಳೆದು ಎಲ್ಲ ರಂಗೋಲಿ ಎಲ್ಲ ಹಾಕಿ ಹೂವು ಇಟ್ಟು ಪೂಜೆ ಮಾಡಿದ್ರೆ ನೆಕ್ಸ್ಟ್ ಒಳಗಡೆ ಕೆಲಸ ಮಾಡ್ಕೊಳ್ಳೋದಕ್ಕೆ ಈಸಿ ಆಗತ್ತೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮನೇಲಿ ಮಕ್ಕಳಿಗೆ, ಹಸ್ಬೆಂಡಿಗೆ ಎಲ್ಲರಿಗೂ ರಜಾ ಇರೋದ್ರಿಂದ ನನಗೆ ತುಂಬಾ ಖುಷಿ ಆಗುತ್ತೆ. ಮಕ್ಕಳು ಸ್ವಲ್ಪ ಎಲ್ಲ ಹೆಲ್ಪ್ ಮಾಡ್ತಾರೆ, ಹಾಗಾಗಿ ಒಂದೊಂದೇ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ವರ್ಷದ ಮೊದಲ ಹಬ್ಬ. ಸೂರ್ಯದೇವ ದಕ್ಷಿಣಾಯನನ ಮುಗಿಸಿ ಉತ್ತರಾಯಣದ ಕಡೆಗೆ ಪತನ ಬದಲಾಯಿಸುವಂಥ ದಿನ ಇವತ್ತು. ತುಂಬಾ ವಿಶೇಷವಾಗಿರುತ್ತೆ. ಮಕರ ಸಂಕ್ರಮಣ ಅಂದರೆ ಎಲ್ಲರಿಗೂ ವಿಶೇಷವಾಗಿರುತ್ತೆ. ವರ್ಷದಲ್ಲಿ ಫಸ್ಟ್ ಬರೋ ಅಂಥ ಸಂಕ್ರಾಂತಿನ ಎಲ್ಲರ ಮನೆಯಲ್ಲೂ ಸೆಲೆಬ್ರೇಟ್ ಮಾಡ್ತಾರೆ. ಒಬ್ಬೊಬ್ಬರು ಒಂದೊಂದು ಥರ ಸೆಲೆಬ್ರೇಟ್ ಮಾಡ್ತಾರೆ. ನಮ್ಮ ಮನೆಯಲ್ಲಿ ನಾನು ಪೊಂಗಲ್ ಮಾಡ್ತಾಯಿದ್ದೀನಿ. ಸ್ವೀಟ್ ಪೊಂಗಲ್ಲು ಮತ್ತು ಖಾರ ಪೊಂಗಲ್ ಎರಡನ್ನೂ ಮಾಡ್ತಾಯಿದ್ದೀನಿ. ಕಡಲೆಕಾಯಿ ಮತ್ತು ಗೆಣಸು, ಕಬ್ಬು, ಎಳ್ಳು ಬೆಲ್ಲನ ನಾನೇನು ಬೀರೋದಕ್ಕೆ ಹೋಗಲ್ಲ. ಮನೆಗೆ ಯಾರಾದರೂ ಚಿಕ್ಕ ಮಕ್ಕಳು ಬರ್ತಾರಲ್ಲ ಹುಡುಗಿಯರು, ಅವ್ರ ಕೈಯಲ್ಲಿ ನಾನು ಕೊಟ್ಟು ಕಳಿಸ್ತೀನಿ. ನಮ್ಮ ಮನೆಯಲ್ಲಿ ಹುಡುಗಿಯರಿದ್ರೆ ಕಳಿಸ್ಬೋದಿತ್ತು. ಇವರಿಬ್ಬರು ಬಾಯ್ಸ್ ಆಗಿರೋದ್ರಿಂದ ನಾನು ಹೋಗಲ್ಲ ಅಂತಾರೆ. ಹಾಗಾಗಿ ನಾನು ಬಂದಿರೋ ಮಕ್ಳಿಗೆ ಅರಿಶಿನ ಕುಂಕುಮ ಕೊಟ್ಟು ಅವ್ರ ಜೊತೆನೇ ನಾನು ತಗೊಂಬಂದಿರೋ ಅಂಥ ಎಳ್ಳು ಬೆಲ್ಲನ ಕೊಟ್ಟು ಕಳಿಸ್ತೀನಿ. ಅವರೆಕಾಯಿನ ಬೇಯಿಸಿದ್ದೀನಿ, ಗೆಣಸು ಎಲ್ಲದನ್ನು ನಾನು ಏನೇನು ಮಾಡ್ತೀನಿ ಅದನ್ನೆಲ್ಲ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡ್ತೀನಿ ಅಷ್ಟೇ. ಹರ್ಷಂದು ಬೇಗ ಸ್ನಾನ ಆಯಿತು. ನನ್ನ ಜೊತೆನೇ ನಾನು ಹರ್ಷ ಇಬ್ಬರು ರೆಡಿಯಾಗಿದ್ದೀವಿ. ಈಗ ದಿಶಾಂತ್ ಮತ್ತು ಅವರಪ್ಪ ಇಬ್ಬರು ರೆಡಿ ಆಗ್ತಾ ಇದ್ದಾರೆ. ಎಲ್ಲರೂ ರಜಾ ಇರೋದ್ರಿಂದ ಮನೆಯಲ್ಲೇ ಇದ್ದಾರೆ. ಮನೇಲಿ ನಾವು ಎಷ್ಟೇ ಪೂಜೆ ಮಾಡಿದ್ರೂ ದೇವ್ರ ದರ್ಶನ ಮಾಡ್ದಂಗೆ ಆಗಲ್ಲ. ಅದಕ್ಕೋಸ್ಕರ ಇಲ್ಲೇ ಯಾವುದಾದ್ರು ಹತ್ತಿರದಲ್ಲಿರೋ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದೆ. ರೆಡಿಯಾಗು, ಬೇಗ ಪೂಜೆ ಮಾಡಿ ಹೋಗೋಣ ಅಂತ ಹೇಳಿದ್ದಾರೆ. ಹತ್ರದಲ್ಲಿ ಚಂದ್ರಮೌಳೇಶ್ವರ ದೇವಸ್ಥಾನ ಇದೆ, ಶಿವನ ಅವತಾರ, ಹಳೇ ಕಾಲದ್ದು, ತುಂಬ ಚೆನ್ನಾಗಿದೆ. ಹಂಗಾಗಿ ಹೋಗ್ಬರೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಫಸ್ಟ್ ಇಲ್ಲಿ ಪೊಂಗಲೆಲ್ಲ ಮಾಡಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೈವೇದ್ಯಕ್ಕೆ. ನಾನು ಇದು ಯಾವುದೂ ರೆಸಿಪಿನ ಶೇರ್ ಮಾಡೋಕ್ಕೆ ಹೋಗಿಲ್ಲ, ಎಲ್ಲರ ಮನೇಲೂ ಮಾಡೋ ಅಂಥದ್ದೇ. ಬೇಕು ಅಂದರೆ ಹೇಳಿ ನಾನು ರೆಸಿಪಿನ ಶೇರ್ ಮಾಡ್ತೀನಿ. ಪೊಂಗಲೆಲ್ಲ ಮಾಡಿದ್ದಾದಮೇಲೆ ದೇವ್ರ ಮನೆದು ರೆಡಿ ಮಾಡ್ಕೊಳ್ಳೋಣ ಅಂತ. ಮೊದಲು ಇಲ್ಲಿ ನಾನು ಟಿಫನ್ ಎಲ್ಲ ಮಾಡಿ ಇಟ್ಬಿಟ್ರೆ ಆಮೇಲೆ ನನಗೆ ದೇವ್ರ ಮನೆ ರೆಡಿ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಇಲ್ಲಿ ಪೊಂಗಲ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಬೇಯಿಸಿದ್ದಾಯಿತು. ಸಾಮಾನ್ಯವಾಗಿ ಯಾವುದೇ ಹಬ್ಬ ಇದ್ರೂ ಅಷ್ಟೇ ದೇವ್ರ ಮನೆ ಕೆಲಸನೆಲ್ಲ ನಾನು ಹಿಂದಿನ ದಿನವೇ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಕಳಸ ಇಟ್ಟು ಹೂವು ಹಾಕಿ ಪೂಜೆ ಮಾಡಿ ದೀಪ ಅಂಟಿಸೋದು ಒಂದೇ ಇರಬೇಕು. ಆ ಥರ ನನಗೆ ಈಸಿ ಆಗೋ ಥರ ನಾನು ರೆಡಿ ಮಾಡಿ ಇಟ್ಕೊಳ್ತೀನಿ. ಬೆಳಿಗ್ಗೆ ಎದ್ದು ದೇವ್ರ ಮನೆ ಸ್ವಚ್ಛ ಮಾಡಿ ಆಮೇಲೆ ದೇವ್ರ ಪಾತ್ರೆ ತೊಳೆದು ಮಾಡೋ ಅಷ್ಟೆಲ್ಲ ಟೈಮ್ ಇರಲ್ಲ. ಯಾಕೆ ಅಂದರೆ ಟಿಫನ್ನು ನಾನೇ ಮಾಡಬೇಕು, ಈ ಕಡೆ ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ಬೇಕು. ದೇವಸ್ಥಾನಗಳಿಗೆಲ್ಲ ಹೋಗಬೇಕು ಅಂದರೆ ಮಿನಿಮಮ್ ಅಂದರೂ 2 ಅವರ್ಸ್ ಅಂತೂ ಆಗೇ ಆಗುತ್ತೆ ನನಗೆ ದೇವ್ರ ಮನೆದು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ. ಹಾಗಾಗಿ ನಾನು ಯಾವುದೇ ಹಬ್ಬ ಇದ್ರೂ ಹಿಂದಿನ ದಿನ ರೆಡಿ ಮಾಡಿ ಇಟ್ಕೊಳ್ತೀನಿ. ನನಗೆ ಬೆಳಿಗ್ಗೆನೇ ಈಸಿ ಆಗೋಗುತ್ತೆ. ನಾನು ಒಂದು ಬೌಲ್ನ ಇಟ್ಕೊಂಡಿದ್ದೀನಿ ಹಿತ್ತಾಳೆದು, ಅದಕ್ಕೆ ಹೂವನ್ನ ಡೆಕೋರೇಟ್ ಮಾಡಿ ದೇವ್ರ ಮುಂದೆ ಇಟ್ಕೊಳ್ತಾ ಇರ್ತೀನಿ. ಇದನ್ನು ರೆಡಿ ಮಾಡ್ಕೊಳ್ತಾ ಇದ್ದೆ. ಇದಾದಮೇಲೆ ನಾನು ಬೇಯಿಸಿರೋ ಅಂಥ ಕಡಲೆಕಾಯಿ, ಗೆಣಸು, ಆಮೇಲೆ ಅವರೆಕಾಯಿನ ಸಿಪ್ಪೆ ಸಮೇತ ಬೇಯಿಸಿದ್ದೀವಿ. ಇದನ್ನು ಮಾಡ್ತೀವಿ. ಸ್ವೀಟ್ ಪೊಂಗಲ್ಲು, ಖಾರ ಪೊಂಗಲ್ಲು ಇದಷ್ಟನ್ನು ಒಂದು ಬೌಲಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ದೇವ್ರ ಮುಂದೆ ನೈವೇದ್ಯಕ್ಕೆ ಅಂತ ಇಟ್ಕೊಳ್ತೀನಿ. ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಇವಾಗ ದೀಪ ಹಚ್ಚಿ ಪೂಜೆ ಮಾಡೋದಷ್ಟೇ. ಕೆಲವೊಮ್ಮೆ ನಮ್ಮ ಮಕ್ಕಳುಗಳಿಗೆ ಮನೆಯಲ್ಲಿ ನಾನು ಹೇಳ್ತಾ ಇರ್ತೀನಿ, ಯಾವ ಹಬ್ಬ ಬಂದಾಗ ಯಾವ ಥರ ಪೂಜೆ ಮಾಡಬೇಕು,
ಯಾವ ಹಬ್ಬಗಳಲ್ಲಿ ಏನೇನೆಲ್ಲ ಫಾಲೋ ಮಾಡಬೇಕು ಅಂತ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ. ಈಗ ಯುಗಾದಿ ಎಲ್ಲ ಬಂದಾಗ ನಾವು ಬೇವು ಬೆಲ್ಲನ ಹಂಚ್ತೀವಿ. ಏನಕ್ಕೆ ಅಂತ ಸೈಂಟಿಫಿಕ್ ಆಗಿ ಅದೊಂದು ಅದ್ರ ಬಗ್ಗೆ ಒಂದು ಸೈಂಟಿಫಿಕ್ ಆಗಿ ಏನಾದರೂ ಇದ್ದೇ ಇರುತ್ತೆ, ಬಟ್ ನಮಗೆ ಗೊತ್ತಿಲ್ಲ. ನಾವೀಗ ಎಳ್ಳು ಬೆಲ್ಲ ಸಂಕ್ರಾಂತಿ ಬಂದಾಗ ಎಳ್ಳು ಬೆಲ್ಲನೇ ಯಾಕೆ ಮಾಡಬೇಕು, ಅದ್ರ ಬಗ್ಗೆ ಯಾರಿಗಾದ್ರೂ ಗೊತ್ತಾ? ನೋ. ಸೊ ಇದನ್ನ ತಿಳಿಸ್ಕೊಡೋ ಪ್ರಯತ್ನ ಮಾಡಬೇಕು. ಮಕ್ಕಳು ಅಷ್ಟೇನೆ, ನಾವಿವಾಗ ಬ್ಲೈಂಡಾಗಿ ಕಲ್ತಿರೋದನ್ನ ಮಕ್ಳಿಗೂ ಅದನ್ನೇ ಪ್ರಾಕ್ಟೀಸ್ ಮಾಡಬಾರ್ದು. ಏನಕ್ಕೆ ಈ ಥರ ಆಗ್ತಾ ಇದೆ, ಏನಕ್ಕೆ ಮಾಡಬೇಕು ಅನ್ನೋದನ್ನ ಕೆಲವೊಮ್ಮೆ ನಾನು ಹೇಳ್ಕೊಡ್ತಾ ಇರ್ತೀನಿ. ಸೂರ್ಯದೇವ ಇವತ್ತು ದಕ್ಷಿಣಾಯನನ ಮುಗಿಸಿ ಉತ್ತರಾಯಣದ ಕಡೆ ಪಥನ ಬದಲಾಯಿಸಿ ಹೋಗ್ತಾ ಇರ್ತಾರೆ. ಅದ್ರ ಬಗ್ಗೆ ನಾನು ಒಂದಷ್ಟು ಅವ್ರಿಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ. ಇದ್ದ ಯಾವುದೇ ಪೂಜೆ ಪುನಸ್ಕಾರಗಳ ಬಗ್ಗೆ ನಾವು ಒಂದು ಒಳ್ಳೆ ಮನಸ್ಥಿತಿಯಿಂದ ಒಳ್ಳೇದಾಗ್ಲಿ ಅಂತ ಮಕ್ಳಿಗೂ ಹೇಳ್ಕೊಡ್ತಾ ಇದ್ರೆ ಅವರು ಕಲಿತಾರೆ. ಸೊ ಒಳ್ಳೆ ದಾರಿನಲ್ಲಿ ಹೋಗೋದಕ್ಕೆ ಅದೊಂದು ಬೆನ್ನೆಲುಬಾಗಿ ನಿಂತ್ಕೊಳ್ಳುತ್ತೆ. ಸೊ ನಾವು ಇವತ್ತು ರಜಾ ಇದೆಯಲ್ಲ ಬಿಡು, 10 ಗಂಟೆಗೆ ಎದ್ದೇಳೋಣ, ಮಲಗೇ ಇರೋಣ, ಆ ಥರ ಎಲ್ಲ ನಾನು ಇಷ್ಟಪಡೋದಿಲ್ಲ. ಮಕ್ಳಿಗೂ ಬೇಗ ಹೇಳಿ ಸ್ನಾನ ಮಾಡಿ, ಇವತ್ತು ಹಬ್ಬ, ಇವತ್ತು ನಮ್ಮನೇಲಿ ಇದನ್ನ ಫುಡ್ ಮಾಡ್ತಾ ಇದ್ದೀವಿ, ಇದನ್ನ ಇದಕ್ಕೆ ತಿನ್ನಬೇಕು. ಕಡಲೆಕಾಯಿ ಗೆಣಸು ಇದನ್ನೆಲ್ಲ ಬೇಯಿಸ್ತಾ ಇದ್ದಾಗ ಕೇಳ್ತಾ ಇದ್ದ ನನ್ನ ಮಗ, ಇದು ಏನಕ್ಕೆ ಮಾಡ್ಬೇಕು ಇವತ್ತು ಅಂತ. ಹೌದು, ನಾವು ಯಾಕೆ ಅಂದರೆ ರೈತರು ಎಲ್ಲ ಬೆಳೆದಿರೋ ಹೊಸದಾಗಿ ಕಷ್ಟಪಟ್ಟು ವರ್ಷ ಪೂರ್ತಿ ಕಷ್ಟಪಟ್ಟು ಬೆಳೆದಿರ್ತಾರೆ. ಅದನ್ನೆಲ್ಲ ಬೇಯಿಸ್ಕೊಂಡು ಮೆದೆ ಅಂತ ಒಡ್ತಾರೆ, ಅದರಲ್ಲಿಟ್ಟು ಪೂಜೆ ಮಾಡಿ ಅವ್ರಿಗೆಲ್ಲ ಸುಗ್ಗಿ ಅಂತ ಕರೀತಾರೆ. ಇದನ್ನ ಹಬ್ಬನ ಎಲ್ಲ ಸಂಭ್ರಮ ಪಡೋ ಅಂಥ ದಿವಸ. ಸೊ ಹಾಗಾಗಿ ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ. ಮೇಯ್ನ್ ಆಗಿ ರೈತರಿಗೋಸ್ಕರ ಇದನ್ನ ಸೆಲೆಬ್ರೇಟ್ ಮಾಡ್ತಾರೆ. ಕೆಲ್ಸದ ಬ್ಯುಸಿನಲ್ಲಿ ನೈಲ್ ಪಾಲಿಶ್ ಹಾಕೊಳ್ಳೋದಕ್ಕೂ ಟೈಮ್ ಇಲ್ಲ. ಸೊ ನೆನೆ ಎಲ್ಲ ಹಾಕೊಳ್ಳೋಣ ಅಂತಿದ್ದೆ, ಹಾಕೊಳ್ಳೋಕ್ಕೆ ಟೈಮ್ ಸಿಗಲಿಲ್ಲ. ಹಂಗಾಗಿ ಈಗ ಪೂಜೆ ಎಲ್ಲ ಮುಗೀತು, ಇವಾಗ ನೈಲ್ ಪಾಲಿಶ್ ಹಾಕೊಳ್ತಾ ಇದ್ದೀನಿ. ದೇವಸ್ಥಾನಕ್ಕೆ ಹೋಗೋಣ ರೆಡಿ ಆಗು ಅಂದರು. ಅವ್ರು 3 ಜನ ಟಿಫನ್ ತಿಂತಾ ಇದ್ದಾರೆ, ಅಪ್ಪ ಮಕ್ಕಳು. ಆಮೇಲೆ ನಾನು ದೇವಸ್ಥಾನಕ್ಕೆ ಹೋಗಿ ಬಂದು ದೇವ್ರ ದರ್ಶನ ಆದಮೇಲೆ ಟಿಫನ್ ತಿನ್ನೋಣ ಅಂತ ನಾನು ಮಾತ್ರ ಉಪವಾಸ ಹೋಗ್ತಾ ಇದ್ದೀನಿ. ಅವರು 3 ಜನ ಟಿಫನ್ ಎಲ್ಲ ತಿನ್ಕೊಳ್ತಾ ಇದ್ದಾರೆ. ನೀವು ಏನಾದರೂ ಈ ಥರ ಅರ್ಜೆಂಟಲ್ಲಿ ನೈಲ್ ಪಾಲಿಶ್ ಹಾಕ್ಕೊಂಡು ಆಚೆ ಹೋಗಬೇಕು ಅಂತ ಏನಾದ್ರು ಇದ್ದರೆ, ನೈಲ್ ಪಾಲಿಶ್ ಹಾಕಿದ್ದಾದಮೇಲೆ ಸ್ವಲ್ಪ ಡ್ರೈ ಆಗೋದಕ್ಕೆ ಟೈಮ್ ತಗೊಳುತ್ತೆ. ಟೈಮ್ ಇಲ್ಲ ಅಂದವರು ನೈಲ್ ಪಾಲಿಶ್ ಹಾಕಾದ್ಮೇಲೆ ಈ ಥರ ಟ್ಯಾಪ್ ಕೆಳಗಡೆ ಕೈನ ಹಿಡ್ಕೊಂಡ್ಬಿಡಿ. ಈ ಥರ ನೋಡಿ, ಒಂದು 2-3 ಟೈಮ್ಸು ನೀರನ್ನ ಈ ಥರ ಹಾಕ್ಕೊಂಡ್ರೆ ಬೇಗ ಡ್ರೈ ಆಗುತ್ತೆ. ಇದೊಂದು ಟಿಪ್ನ ಫಾಲೋ ಮಾಡಿ ಫ್ರೆಂಡ್ಸ್, ಫಾಲೋ ಮಾಡಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ. ಇಷ್ಟ ಆದರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಮನೆಯಲ್ಲಿ ಪೂಜೆ ಎಲ್ಲ ಮುಗಿದಾಯಿತು. ಸೊ ದೇವಸ್ಥಾನಕ್ಕೆ ಹೋಗೋಣ ಅಂತ ಬಂದ್ವಿ. ಇಲ್ಲಿನೇ ಚಂದ್ರಮೌಳೇಶ್ವರ ದೇವಸ್ಥಾನ ಇದೆ, ಶಿವನ ಅವತಾರ. ತುಂಬ ಪುರಾತನ ಕಾಲದ ದೇವಸ್ಥಾನ, ಒಳಗಡೆ ಎಲ್ಲ ತುಂಬ ಚೆನ್ನಾಗಿದೆ. ಮೊದಲಿಗೆ ಗಣೇಶನ ದರ್ಶನ ಮಾಡಿದ್ವಿ ಲೆಫ್ಟಲ್ಲಿ. ದರ್ಶನ ಮಾಡಿ ಬಸ್ಕಿ ಹೊಡೆದೆ, ಏನಾದರೂ ತಪ್ಪು ಮಾಡಿದರೆ ಕ್ಷಮಿಸಪ್ಪ ದೇವರೇ ಅಂತ ಕೇಳ್ಕೊಂಡ್ವಿ. ಆಮೇಲೆ ಚಂದ್ರಮೌಳೇಶ್ವರ ದೇವಸ್ಥಾನ, ಇಲ್ಲಿ ಶಿವನ ಅವತಾರ ಆಗಿರೋದ್ರಿಂದ ಶಿವಲಿಂಗ ಇಲ್ಲ, ಇಲ್ಲಿ ನಿಂತ್ಕೊಂಡಿರೋ ಅಂಥ ಚಂದ್ರಮೌಳೇಶ್ವರ ದೇವಸ್ಥಾನ. ಇದು ತುಂಬ ಹಳೆಯ ದೇವಸ್ಥಾನ, ಬಗ್ಗಿ ಹೋಗಬೇಕು. ಚೆನ್ನಾಗಿದೆ, ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ಪೂಜೆ ಮಾಡ್ತಾಯಿದ್ರು. ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಒಂದು 10 ನಿಮಿಷ ಅಲ್ಲೇ ಕೂತ್ಕೊಂಡ್ವಿ. ಮನೆಯಲ್ಲಿ ಎಷ್ಟೇ ನಾವು ಪೂಜೆ ಮಾಡಿದ್ರು ದೇವಸ್ಥಾನಗಳಿಗೆ ಬಂದು ದರ್ಶನ ಮಾಡಿದಾಗ ಅದೇನೋ ಒಂಥರ ಮನಸ್ಸಿಗೆ ಖುಷಿ ಸಮಾಧಾನ ಆಗುತ್ತೆ. ದೇವರ ಕೃಪಾ ಕಟಾಕ್ಷ ನಮ್ಮ ಮೇಲೆ ಇರಬೇಕು ಅಂತ ಮಕ್ಕಳೂ ಜೊತೇಲಿ ಕರ್ಕೊಂಡು, ಹಸ್ಬೆಂಡಿಗೂ ರಜಾ ಇರೋದ್ರಿಂದ ದೇವಸ್ಥಾನ ಎಲ್ಲ ವಿಸಿಟ್ ಮಾಡಿಕೊಂಡು, ಪಕ್ಕದಲ್ಲೇ ಅಮ್ಮನವರು ಪಾರ್ವತಿ ಅಮ್ಮನವರ ದೇವಸ್ಥಾನನೂ ಇತ್ತು, ಅಲ್ಲೂ ರೌಂಡ್ ಹಾಕಿದ್ವಿ ನೋಡಿಕೊಂಡು. ಆಮೇಲೆ ಇಲ್ಲೇ ನವಗ್ರಹ ಕಲ್ಗಳು ಇತ್ತು, ಅಲ್ಲಿ ನಾನು ಮತ್ತು ಹರ್ಷ ರೌಂಡ್ ಹಾಕಿದ್ವಿ. ಒಂದು 9 ಸುತ್ತು ರೌಂಡ್ ಹಾಕ್ಕೊಂಡು ಶನಿಮಾತ್ಮನ ದರ್ಶನನೂ ಆಯಿತು. ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಸೊ ತುಂಬಾ ಚೆನ್ನಾಗಿತ್ತು ಇವತ್ತಿನ ದಿನ. ಇದು ನನ್ನ ಸಂಕ್ರಾಂತಿ ಹಬ್ಬದ ಔಟ್ಫಿಟ್ಟು ಇವತ್ತು. ಸೊ ಆ್ಯಕ್ಚುಲಿ ಈ ಡ್ರೆಸ್ನ ತೊಗೊಂಡಿದ್ದೀನಿ, ವೈಲೆಟ್ ಕಲರು. ನನ್ನ ಹತ್ರ ಈ ಕಲರ್ ಇರಲಿಲ್ಲ, ಹಂಗಾಗಿ ಇದನ್ನು ತೊಗೊಂಡೆ. 3 ಪೀಸು ಇದು ಡ್ರೆಸ್ಸು ಸೆಟ್. ಇದು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ, ಸಾಫ್ಟು ಪ್ಲೈನ್ಗೆ ಈ ಥರ ಫ್ಲವರ್ ಬಂದಿದೆ ಕಲರ್ದು, ತುಂಬ ಚೆನ್ನಾಗಿತ್ತು. ನಾನು ಇಮೇಜಲ್ಲಿ ಯಾವ ಥರ ನೋಡಿದ್ದೆ ಅದೇ ಥರ ಬಂದಿದೆ, ಆನ್ಲೈನಲ್ಲಿ ಶಾಪ್ ಮಾಡಿದ್ದು. ಸೊ ಇದು ಬಂದು 3 ಪೀಸು. ಸೊ ಇಲ್ಲಿ ಬಂದು ಒಂದು ಪ್ಲೈನು ಪ್ಯಾಂಟಿಗೆ ಒಂದು ಪಾಕೆಟ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಇಲ್ಲೂ ಅಷ್ಟೇ ನೆಕ್ ಡೀಟೇಲಿಂಗ್ ತುಂಬಾ ಚೆನ್ನಾಗಿದೆ. ಇದು ಒಂದು ದುಪ್ಪಟ, ನಾವು ಯಾವ ಥರ ಬೇಕಾದರೂ ಹಾಕ್ಕೊಳ್ಬೋದು. ಆ್ಯಕ್ಚುಲಿ ನಾನು ಈ ಡ್ರೆಸ್ನ ತೊಗೊಂಡಿದ್ದೆ ಈ ದುಪ್ಪಟಗೋಸ್ಕರ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ತುಂಬ ಲೆಂತಿ ದುಪ್ಪಟ ಬಂದಿದೆ, ನಂಗೆ ಇಷ್ಟ ಆಯಿತು. ಸೊ ನಮಗೆ ಬೇಕಂದರೆ ನಾವು ಈ ಥರನೂ ಬೇಕಂದರೆ ಹಾಕ್ಕೊಳ್ಬೋದು, ಬೇಡ ಅಂದರೆ ಒಂದೇ ಸೈಡೂ ಹಾಕ್ಕೊಳ್ಬೋದು. ತುಂಬಾ ಚೆನ್ನಾಗಿದೆ ನೋಡಿ.
ಈ ಥರ ಇವಾಗೆಲ್ಲ ಇದೇ ಫ್ಯಾಷನ್ ಅಲ್ವಾ, ಸ್ವಲ್ಪ ಟ್ರೆಂಡು ಇದೆ, ಓಡ್ತಾ ಇದೆ, ಹಂಗಾಗಿ ಇದನ್ನ ತಗೊಂಡೆ. ತುಂಬ ಚೆನ್ನಾಗಿದೆ. ಹಬ್ಬಕ್ಕೆ ಅಂತಲೇ ಶಾಪ್ ಮಾಡಿದ್ದು. ಇದು ನನ್ನ ಸೈಜ್ ಬಂದು ಎಲ್ನ ತಗೊಂಡಿದ್ದೀನಿ. ನಾವು ಯಾವಾಗಲೂ ಅಷ್ಟೇ ಆನ್ಲೈನಲ್ಲಿ ಶಾಪ್ ಮಾಡುವಾಗ ಒಂದು ಸೈಜ್ ಎಕ್ಸ್ಟ್ರಾ ತಗೋಬೇಕು. ಯಾಕೆ ಅಂದರೆ ನಮ್ಗೆ ಬೇಡ, ನಮ್ಗೇನಾದರೂ ಸ್ವಲ್ಪ ಲೂಸ್ ಆಯಿತು ಅಂದರೆ ನಾವು ಸ್ವಲ್ಪ ಟಕ್ ಹಿಡ್ಕೊಂಡು ವೇರ್ ಮಾಡ್ಕೊಳ್ಬೋದು. ಟೈಟ್ ತೊಗೊಂಡ್ರೆ ಮತ್ತೆ ಅದನ್ನು ಎಕ್ಸ್ಚೇಂಜ್ ಮಾಡಬೇಕು, ವಾಪಸ್ ತೊಗೋಬೇಕು, ಅದೆಲ್ಲ ತಲೆನೋವು. ಹಂಗಾಗಿ ನಾನು ಯಾವಾಗಲೂ ಮೀಡಿಯಮ್ ತೊಗೊಳ್ತಾ ಇದ್ದೆ. ಈ ಟೈಮು ಎಲ್ಲಿ ತೊಗೊಂಡೆ. ಇನ್ನೊಂದು ಮೇಯ್ನ್ ರೀಸನ್ ಏನಪ್ಪ ಅಂದರೆ, ಈ ಥರ ಸೆಟ್ಗಳಲ್ಲಿ ತೊಗೊಂಡಾಗ ಟಾಪು ನಮಗೆ ನೀಟಾಗಿ ಆಗುತ್ತೆ ಚೆನ್ನಾಗಿ. ಪ್ಯಾಂಟ್ ಬಂದು ಸ್ವಲ್ಪ ಈ ತೈ ಹತ್ರ ಎಲ್ಲ ದಪ್ಪ ಇದ್ದಾಗ ಕೂತ್ಕೊಳ್ಳೋಕ್ಕೆಲ್ಲ ಕಂಫರ್ಟಬಲ್ ಅನ್ಸೋದಿಲ್ಲ. ಸೊ ಹಾಗಾಗಿ ನಾನು ಯಾವಾಗ್ಲೂ ಎಲ್ ಸೈಜ್ ಬುಕ್ ಮಾಡ್ತೀನಿ. ನನಗೆ ಪರ್ಫೆಕ್ಟು. ಸ್ವಲ್ಪ ಲೂಸ್ ಇತ್ತು. ಸೊ ಹಾಗಾಗಿ ಇದನ್ನು ಟಕ್ ಹಿಡ್ಕೊಂಡೆ. ಸ್ವಲ್ಪ ಸ್ಪ್ಲಿಟ್ ಎಲ್ಲ ತೆಗೆದು ಈ ಥರ ಆಲ್ಟ್ರ್ ಮಾಡಿದೆ. ತುಂಬಾ ಚೆನ್ನಾಗಿದೆ. ಇದು ನನ್ನ ಡ್ರೆಸ್ಸು. ಇದ್ರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ನಾನು ಇದನ್ನು ತೊಗೊಂಡಿದ್ದು ಅಮೆಝಾನಲ್ಲಿ. ಇದರ ಪ್ರೈಸ್ ಬಂದು 700 ರುಪೀಸು. ಸೊ ನಿಮ್ಗೆ ಯಾರಿಗಾದರೂ ಬೇಕು ಅಂದರೆ ಇದರಲ್ಲಿ ಪಿಂಕ್ ಇದೆ, ಗ್ರೇ ಇದೆ, ಸೊ ವೈಲೆಟ್ ಇದೆ. ನಿಮ್ಗೆ ಯಾರು ಕಲರ್ ಬೇಕೋ ಚೂಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಈ ಡ್ರೆಸ್ನ ಬುಕ್ ಮಾಡುವಾಗ, ಸೊ ಈ ಡ್ರೆಸ್ನ ನೋಡ್ತಾ ಇರುವಾಗ ನನಗೆ ಇಮೇಜಲ್ಲಿ ಇನ್ನೊಂದು ಡ್ರೆಸ್ಸು ಕಣ್ಣಿಗೆ ಬಿತ್ತು. ಸೊ ಅದನ್ನ ಬುಕ್ ಮಾಡಿದ್ದೆ. ನಿಜವಾಗ್ಲೂ ನನಗೆ ಹಬ್ಬದ ದಿನವೇ ಇವತ್ತೇ ನನಗೆ ಡೆಲಿವರಿ ಆಗಿದ್ದು, ಇವಾಗಲೇ ಬಂತು. ಸೊ ಅದನ್ನು ತೋರಿಸ್ತೀನಿ. ಓಪನ್ ಮಾಡಿ ನೋಡಿದೆ ನಾನು, ಬಟ್ ತುಂಬ ಚೆನ್ನಾಗಿದೆ. ಇದು ಬಂದು 2 ಪೀಸು, 2 ಪೀಸ್ ಡ್ರೆಸ್ಸು. ಸೊ ತೋರಿಸ್ತೀನಿ. ಗ್ರೀನ್ ಕಲರಲ್ಲಿ ನೋಡಿ, ಈ ಥರ ಇದೆ. ಇದು ಅಷ್ಟೇ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ನನಗೆ ಇಷ್ಟ ಆಯಿತು. ಇದಕ್ಕೆ ನೆಕ್ ಹತ್ರ ಬಂದು ಈ ಥರ ಲೇಸ್ ವರ್ಕ್ ಮಾಡಿದ್ದಾರೆ ಗ್ರೀನ್ ಇದರಲ್ಲಿ. ತುಂಬ ಚೆನ್ನಾಗಿದೆ. ಕ್ಲಾತು ಅಷ್ಟೇ ಸಾಫ್ಟ್ ಆಗಿದೆ. ತುಂಬಾ ಇಷ್ಟ ಆಯಿತು. ಇದು ಬಂದು ನೋಡಿ, ಇಲ್ಲೂ ಅಷ್ಟೇ ಸ್ಲೀವ್ ಹತ್ರ ಈ ಥರ ಲೇಸ್ ವರ್ಕ್ ಮಾಡಿದ್ದಾರೆ ಗ್ರೀನಲ್ಲಿ. ಈ ಪ್ಯಾಟ್ರನ್ನು ಅಷ್ಟೇ ಒಂಥರ ಗ್ರೀನ್ ಮತ್ತು ಪಿಂಕ್ ಮಿಕ್ಸಲ್ಲಿ. ಫ್ಲವರ್ದೆಲ್ಲ ಆಲ್ಮೋಸ್ಟ್ ಅಷ್ಟೊಂದು ನನಗೆ ಇಷ್ಟ ಆಗ್ತಾ ಇರಲಿಲ್ಲ. ಈಗ ನಡುವೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಸೊ ನನಗೆ ತುಂಬಾ ಇಷ್ಟ ಆಯಿತು. ಇದಕ್ಕೆ ಬಾಟಮ್ ಕೂಡ ಬಂದಿದೆ. ಇದು ಅಷ್ಟೇ ನೋಡಿ, ಈ ಥರ ಇದೆ. ಇದಕ್ಕೆ ಮತ್ತೆ ಇದಕ್ಕೂ ಪಾಕೆಟ್ ಬಂದಿದೆ. ಸೊ ಈ ಥರ ಇದೆ ಪಾಕೆಟು. ಇದೊಂಥರ ಕ್ಲಾತು ಕಾಟನ್ನು ಅಲ್ಲ, ಸಿಲ್ಕ್ ಮೆಟೀರಿಯಲ್ಲು ಅಲ್ಲ, ಒಂಥರ ತುಂಬಾ ಸಾಫ್ಟಾಗಿದೆ. ನೀವು ನೋಡ್ಬೋದು ಒಳಗಡೆ ಈ ಥರ ಕ್ಲಾತು ಈ ಥರ ಇದೆ. ತುಂಬಾ ಚೆನ್ನಾಗಿದೆ. ಇದು 2 ಪೀಸು. ಇದ್ರ ಪ್ರೈಸ್ ಬಂದು 500 ರುಪೀಸು. ಇದ್ರ ಲಿಂಕು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ. ತುಂಬ ಚೆನ್ನಾಗಿದೆ. ನಿಮಗೆ ಯಾರಿಗಾದರೂ ಬೇಕಂದರೆ ಬೈ ಮಾಡ್ಬೋದು. 100% ಚೆನ್ನಾಗಿದೆ. ಇದು ಅಮೆಝಾನಲ್ಲಿ ತೊಗೊಂಡಿದ್ದೇನೆ. ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾಯಿತು. ನಾನು ಇವಾಗ ಟಿಫನ್ ಎಲ್ಲ ಮಾಡ್ತಾಯಿದ್ದೀನಿ. ಸ್ವೀಟ್ ಪೊಂಗಲು, ಖಾರ ಪೊಂಗಲ್ 2 ಮಾಡಿದ್ದೆ. ಹಂಗಾಗಿ ಸ್ವಲ್ಪ ತಿಂದು ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೆ. ಅಷ್ಟರೊಳಗೆ ಮಕ್ಕಳು ಒಬ್ಬೊಬ್ಬರೇ, ಹುಡುಗಿಯರು ಎಳ್ಳು ಬೆಲ್ಲ ಬೀರಕ್ಕೆ ಅಂತ ಒಬ್ಬೊಬ್ಬರೇ ಬರ್ತಾಯಿದ್ರು. ನನ್ನ ಫ್ರೆಂಡ್ ಮಗಳು ತನು ಅಂತ ಇವಳು. ಇವರೆಲ್ಲ ನನ್ನ ಅರ್ಶನ ಫ್ರೆಂಡ್ಸು. ಸೊ ಇವರು ಅಣ್ಣಂದಿರೆಲ್ಲ ಅರ್ಶನ ಫ್ರೆಂಡ್ಸು. ಹಂಗಾಗಿ ಅವರು ಎಲ್ಲರೂ ಒಬ್ಬೊಬ್ಬರೇ ಎಳ್ಳು ಬೆಲ್ಲ ಬೀರೋದಕ್ಕೆ ಬಂದರು ಸಂಜೆ. ಮಕ್ಕಳು ಹೆಣ್ಮಕ್ಳಿದ್ರೆ ಎಷ್ಟು ಖುಷಿಯಾಗತ್ತಲ್ಲ. ಅವ್ರಿಗೆಲ್ಲ ಬಟ್ಟಿಕ್ಕೋದು, ರೆಡಿ ಮಾಡೋದು, ಕಳಿಸೋದು, ಎಳ್ಳು ಬೆಲ್ಲ ಬೀರಿಸೋದು. ನಮ್ಮ ಮನೇಲಿ ಬಾಯ್ಸ್ ಇರೋದ್ರಿಂದ ಏನು ಮಾಡಿದ್ರು ಆಚೆ ಹೋಗಲ್ಲ. ಬಿಡ್ರಮ್ಮ ಬೇಡ ಅಂತಾರೆ. ತುಂಬಾ ಖುಷಿ ಆಯಿತು. ಮಕ್ಕಳಿದ್ರೆ ಚೆನ್ನಾಗಿರತ್ತೆ ಹೆಣ್ಮಕ್ಳು. ನೋಡಿ ಇವರಿಬ್ಬರು ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾರೆ. ಇವಳು ತನು, ಅವಳು ಜ್ಞಾನ. ಅವರಿಬ್ಬರು ಅಣ್ಣಂದಿರು ಸೆಕ್ಯೂರಿಟಿ ಗಾರ್ಡ್ ಥರ ಹಿಂದೆ ಬಂದಿದ್ದಾರೆ ಅವರು. ಸೊ ನಮಗೂ ಎಳ್ಳೆಲ್ಲ ಬೀರಿ ಹೋದರು. ಈ ಲಾಗೆಲ್ಲ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಲವ್ ಯು ಆಲ್.